ದುಬೈನಲ್ಲಿ ನಡೆದ ಟಿ20 ಏಷ್ಯಾ ಕಪ್ನಲ್ಲಿ ಭಾರತ ಸತತ 7 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಫೈನಲ್ನಲ್ಲೂ ಗೆದ್ದಿದೆ, ಅಂದರೆ ಚಾಂಪಿಯನ್ ಆಗಿದೆ. ರೋಚಕವಾಗಿದ್ದ ಈ ಪಂದ್ಯದಲ್ಲಿ ತಿಲಕ್ ವರ್ಮಾ ಜಯ ತಂದುಕೊಟ್ಟರು. ಕ್ರಿಕೆಟ್ ಇತಿಹಾಸದಲ್ಲಿ ನಂತರ ನಡೆದಿದ್ದೆಲ್ಲವೂ ಹೈ ಡ್ರಾಮಾವಾಗಿ ರೆಕಾರ್ಡ್ ಆಯಿತು, ದಾಖಲಾಯಿತು. ಇಡೀ ಸರಣಿಯಲ್ಲಿ ಭಾರತದ ವಿರುದ್ಧ ಹೀನಾಯವಾಗಿ ಸೋಲುಂಡ ಪಾಕ್ ಮುಖಭಂಗದ ಜೊತೆಗೆ ಈಗ ಮುಜುಗರವನ್ನು ಎದುರಿಸಬೇಕಾಗಿದೆ. ಫೈನಲ್ ಗೆದ್ದಿದ್ದ ಭಾರತದ ತಂಡ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷನೂ ಆಗಿರುವ ಪಾಕ್ನ ಆಂತರಿಕ ಭದ್ರತಾ ಸಚಿವ ಮೊಹಸಿನ್ ನಖ್ವಿಯಿಂದ ಆ ಟ್ರೋಫಿಯನ್ನು ಸ್ವೀಕರಿಸಲು ನಿರಾಕರಿಸಿತು. ಇದರಿಂದ ಒಂದು ರೀತಿ ಕೋಪಕ್ಕೆ ಒಳಗಾದ ನಖ್ವಿ ಬಹುಕಾಲ ಕಾದು ನಂತರ ಮೈದಾನವನ್ನು ತೊರೆದರು. ಆದರೆ ಹೋಗುವಾಗ ಅವರ ಸಿಬ್ಬಂದಿ ಜೊತೆಯಲ್ಲಿ ಆ ಟ್ರೋಫಿಯನ್ನೂ ತೆಗೆದುಕೊಂಡೇ ಹೋದರು. ಪದಕ ತಕ್ಷಣ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಿದ್ದು, ಇದು ಪದಕ ಕದ್ದ ಕಳಂಕವನ್ನು ಪಾಕಿಸ್ತಾನ ಹೊತ್ಕೋತು ಅಂತ. ಒಂಥರ ಗಣೇಶನ ಹಬ್ಬದ ದಿನ ಚಂದ್ರನ್ ನೋಡಬೇಡಿ ಅಂತ ಅಂದ್ಬಿಟ್ಟು ಓದಿಸ್ತಾರೆ ಒಂದು ಕಥೆನ ಓದ್ದವ್ರಿಗೆ. ಹಾಗೆ ಅದರಲ್ಲಿ ಶವಂತಕ ಮಣಿ ಕದ್ದ ಕೃಷ್ಣ ಅಂತ ಬರುತ್ತೆ. ಹಾಗೆ ಇವನು ಪದಕ ಕಳ್ಳ, ಪದಕ ಕದ್ದ ಅಂತ. ಈ ಕುರಿತು BCCI ನಾವು ದೂರು ಕೊಡ್ತೀವಿ ICCಗೆ. ಫಸ್ಟ್ ಆಫ್ ಆಲ್ BCCI ಮಾನ ಮರ್ಯಾದೆ ನಾಚಿಕೆ ಇಲ್ಲ, ಲಜ್ಗೆಟ್ಟವರು, ಕಚಡಗಳು, ಕಂತ್ರಿಗಳು, ಹಲ್ಕಟ್ಟುಗಳು, ಯೂಸ್ಲೆಸ್ ಫೆಲೋಸು. ಇನ್ನು ಈಗ ದೂರು ಕೊಡ್ತಾರಂತೆ, ಕೊಡಿ. ಟೀಮ್ ಇಂಡಿಯಾದ ನಿಲುವನ್ನು BCCI ಸಮರ್ಥಿಸಿಕೊಂಡಿದೆ. ಇನ್ನೇನು, ನೀವು ಮಾಡೋ ದರೋಡೆ ಕೆಲಸಕ್ಕೆ ಅವ್ರನ್ನೆಲ್ಲ ನೇಮಿಸ್ಕೊಂಬಿಟ್ಟು ಅವ್ರು ಮಾಡಿದ ಕೆಲಸನ ಇಲ್ಲ ಅಂತ ನೀವು ಸಮರ್ಥಿಸ್ಕೊಳ್ದೆ ಇರೋಕ್ಕಾಗತ್ತಾ? ದರೋಡೆಕೋರರ ನಾಯಕರು ಯಾರು? BCCI. ಈ ದೇಶದ ಭಾವನೆಯ ಜೊತೆ ಚೆಲ್ಲಾಟ ಆಡಿ ಮಜಾ ತಗೊಂಡವ್ರು BCCI, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನಮ್ಮ ವಿರುದ್ಧ ಯುದ್ಧ ನಡೆಯುತ್ತಿರುವ ವ್ಯಕ್ತಿಯಿಂದ ಭಾರತ ಟ್ರೋಫಿ ಸಿಕ್ಕೋದು ಏನು ಮಣ್ಣು ಅಥವಾ ಕತ್ತೆ ಕಾಯ್ತಿದ್ರು ಅಥವಾ ಏನು ತಿಂತಾಯಿದ್ರಿ BCCIನವರು? ಬ್ರೇಕ್ಫಾಸ್ಟ್ ಏನು ತಿಂತೀರಿ ನೀವೆಲ್ಲ? ಯುದ್ಧ ನಡೀತಿದೆ ಅಥವಾ ಯುದ್ಧ ನಡೆಸಿದ್ದ ಅನ್ನೋ ಮೇಲೆ ಆಡಕ್ಕೆ ಯಾಕೆ ಹೋದ್ರಿ ನೀವು? ನಿಮ್ಮನ್ನು ಆಡಕ್ಕೆ ಅವನು ಹೇಳ್ದವನು ಈಗ ಬುರುಡೆ ಬಿಟ್ಕೊಳ್ಳೋಕ್ಕೆ ನಿಂತ್ಕೊಂಡು ಅಯೋಗ್ಯರನ್ನು ತಗೊಂಬಂದು ದುಡ್ಡಿನ ದುರಹಂಕಾರದ ಪಿಚಾಚಿಗಳು ನೀವು. ಈ ದೇಶದ ಜನರದ್ದು ಕ್ರಿಕೆಟಿನ ಆಸೆಯನ್ನು ಹೆಂಗೆ ದುರ್ಬಳಕೆ ಮಾಡ್ಕೋತಿದ್ದೀರಿ ಅನ್ನೋಕ್ಕೆ ಒಳ್ಳೆ ಈ ಉದಾಹರಣೆ ನೀವು. ಈಗ ಯುದ್ಧ ಮಾಡ್ತಿರೋರ ಜೊತೆ ತೊಗೊಳಕ್ಕೆ ಬರಲ್ಲ ಅಂತಂದೇನೆ ಮಣ್ತೀನಿ ಹೋಗ್ಬಿಟ್ಟು ಎಲ್ಲಾದರೂ. ಇಲ್ದಿದ್ರೆ ಹೇಳಿ, ನಮ್ಮ ಬೆಂಗಳೂರಿನಲ್ಲಿ ರಾಜಾ ಕಾಲುವೆಯಿಂದ ತೆಗೆಸ್ಬಿಟ್ಟು ಕಳಿಸ್ಕೊಡ್ತೀನಿ, ತಿನ್ನಿ ಕೂತ್ಕೊಂಡು. ನಮ್ಮ ವಿರುದ್ಧ ಯುದ್ಧ ನಡೆಸುತ್ತಿರುವ ವ್ಯಕ್ತಿಯಿಂದ ಟ್ರೋಫಿ ಮತ್ತು ಪದಕ ಹಿಂದಿರುಸ್ತಾರೆ ಅಂತ ಭಾವಿಸ್ತೀವಿ ಅಂತ. ಟ್ರೋಫಿಯನ್ನು ನಾವು ಗೆದ್ದಿದ್ದೀವಿ ಅಂತ ಅವ್ರು ಯಾರೋ ನಖ್ವಿ ಉದ್ದಟತನದಲ್ಲಿ ಅವನು ಹೇಳ್ಕೊಂಡಿದ್ದಾನೆ. ಅವನು ಇನ್ನೊಬ್ಬ ಹೇಸಿಗೆ ಅವನೊಬ್ಬ. ಸರಿ, ಈ ಮಧ್ಯೆ ಟೂರ್ನಿ ಆರಂಭದಲ್ಲ ಸರಿ ಇತ್ತು, ಆಮೇಲೆ ಇದೆಲ್ಲ ಆಗಿರೋದು ಅಂತ ಅವನು ಯಾವುದೋ ಒಂದು ಹಳೆ ವಿಡಿಯೋ ಹಾಕ್ಕೊಂಡಿದ್ದಾನಂತೆ ಅವನೋ ನಖ್ವಿ. ಇದೆಲ್ಲ ನಿನ್ನೆ ನಡೆದಂತಹ ಗೋಜಲಿನ ಕತೆ. ಕಾರಣ ನಾವು ಆಡಿದ್ದು. ಬಟ್ ಈಗ ಒಂದು ಪೋಸ್ಟ್ ಮಾಡಿದಾರಂತೆ ಸರ್, ನಾನೊಂದು ಪ್ರೈವೇಟ್ ಫಂಕ್ಷನ್ ಮಾಡ್ತೀನಿ, ಭಾರತ ಒಪ್ಕೊಟ್ರೆ ನಾನು ಅಲ್ಲಿ ಬಂದ್ಬಿಟ್ಟು ಪದವಿ ಕೊಡ್ತೀನಿ ಅಂತ. ಯಾರು? ನಖ್ವಿ ಸರ್. ಪ್ರೈವೇಟ್ ಫಂಕ್ಷನ್ ಮಾಡ್ಬಿಟ್ಟು ಕೊಡ್ತಾರಂತೆ. ಅಲ್ರಿ, ಫಸ್ಟ್ ಆಫ್ ಆಲು ಪ್ರೈವೇಟ್ ಫಂಕ್ಷನ್ ಮಾಡೋದಿಲ್ಲಿ ಎಲ್ಲೋ ಒಂದು ಕಡೆ, ಅಲ್ಲೇ ತೊಗೊಳದಿದ್ದವ್ರು ಪ್ರೈವೇಟ್ ಫಂಕ್ಷನಲ್ಲಿ ತಗೊಳ್ತಾರೆ. ಅವನೊಬ್ಬ ಈಡಿಯಟ್ ರೀ ಅವನು. ಪಾಕಿಸ್ತಾನದಲ್ಲಿ ಬ್ರೈನ್ ಇಲ್ಲದೆ ಇರೋರೆಲ್ಲ ದೇಶ ಕಟ್ಟಕ್ಕೆ ಹೊರಟಿದ್ದಾರೆ, ನಾವು ಏನು ಮಾಡೋಣ? ಅವನು ಜೋಕರು ಶಬಾಜ್ ಶರೀಫು, ಅವನು ಡಬಲ್ ಜೋಕರು ಅವನು ಆಸಿಫ್ ಮುನೀರು, ಅವನು ಇನ್ನೊಬ್ಬ ಡಬಲ್ ಜೋಕರ್ ಅವನು. ಯಾಕಂದರೆ ಅವನು ಸೋತಿದ್ದನ್ನೇ ಗೆದ್ದೆ ಅಂತ ಬಿಂಬಿಸಿ ಪ್ರಮೋಷನ್ ತಗೊಂಡಿರೋ ಗಿರಾಕಿ ಅವನು ಯುದ್ಧದಲ್ಲಿ. ಈಗ ಪಾಕಿಸ್ತಾನನ ಅಮೇರಿಕಕ್ಕೆ ಮಾರಕ್ಕೆ ನಿಂತ್ಕೊಂಡಿದ್ದಾನೆ. ಬೂಟ್ಲಿಕ್ಕರ್ ಅವನು. ಬೂಟ್ಲೆಗ್ಗರ್ ಅಲ್ಲ, ಬೂಟ್ಲಿಕ್ಕರ್ ಅಂದರೆ ಬೂಟನ್ನು ನೆಕ್ಕುವವನು ಅಂತ ಅರ್ಥ. ಅವನು ಬೂಟ್ಲಿಕ್ಕರ್ ಅವನು. ಯಾಕೆ ಅಂತಂದರೆ ಈಗ ಅವನು ಪಾಕಿಸ್ತಾನ ಮಾರ್ಬಿಟ್ರಾಯ್ತು ಅಮೇರಿಕಕ್ಕೆ, ಜೊತೆಲಿದ್ರೆ ಸಾಕು ಅವನಿಗೆ ಅಂತ. ಬೇರೆ ಯಾರು ಜೊತೆಗಿಲ್ಲ ಅಂದ್ರೆ ಸಾಕು ಅಮೇರಿಕ ಅವ್ನಿಗೆ. ಹಾಗಾಗಿ ಪಾಕಿಸ್ತಾನ ಯಾಕೆ ಸೀರಿಯಸ್ ಆಗಿ ತಗೋತಿದ್ದೀವಿ ನಾವು ಇನ್ನೂ ನೋ ಐಡಿಯಾ ನನಗೆ. ಯಾವ ದೃಷ್ಟಿಕೋನದಿಂದಾನು ನಮ್ಮ ಜೊತೆ ಹೋಲಿಕೆ ಪಾಕಿಸ್ತಾನವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿರೋರು ಇಬ್ಬರಪ್ಪ. ಉಗ್ರವಾದಿ ಮುಖವಾಡವನ್ನು ಹೊತ್ತಿರುವಂತಹ ಭಾರತದ ಕಚಡ ರಾಜಕಾರಣಿಗಳು ಕೆಲವರು, ಮತ್ತು ಪಾರ್ಟ್ಲಿ ಕಾಂಗ್ರೆಸ್ ಪಾರ್ಟಿ. ಹೌದೌದು. ಮತ್ತು ಮುಸ್ಲಿಮರ ಮತಕ್ಕೆಂದೇ ಭಾರತದಲ್ಲಿರುವ ಮುಸ್ಲಿಮರನ್ನು ಒಂದು ರೀತಿ ಪಾಕಿಸ್ತಾನವನ್ನು ಓಲೈಸುವ ಮೂಲಕ ಇಲ್ಲಿಯ ಮುಸ್ಲಿಮರನ್ನು ಮೆಚ್ಚಿಸುತ್ತೇನೆ ಎಂಬ ಭ್ರಮೆಯಲ್ಲಿರುವ ಕಂತ್ರಿಗಳು. ಮತ್ತೆ ರಿಪೀಟ್ ಮಾಡ್ತೀನಿ ಬೇಕಾರೆ, ಇಲ್ಲಿರುವ ಮುಸ್ಲಿಮರನ್ನು ಮೆಚ್ಚಿಸುತ್ತೇನೆ ಎಂಬ ಭ್ರಮೆಯಲ್ಲಿ ಪಾಕಿಸ್ತಾನದ ಮುಸ್ಲಿಮರನ್ನು ಪಾಕಿಸ್ತಾನವನ್ನು ಓಲೈಸುವ
ಇಲ್ಲಿರೋ ಮುಸ್ಲಿಮರು ಕೇಳಿದ್ದಾರೆ ಅಂತಲ್ಲ, ಅಲ್ಲಿ ಅವ್ರನ್ನ ಓಲೈಕೆ ಮಾಡ್ಬಿಟ್ರೆ ಇಲ್ಲಿ ಅವ್ರು ಇವ್ರು ಎದ್ದು ಮಾಡ್ತಾರೆ ಇದು ಅಂತ. ಅದಕ್ಕೆ ಇಲ್ಲಿ ಆಗಾಗ್ಗೆ ಇಲ್ಲಿ ಅನ್ನ ತಿಂದು ಗಾಳಿ ತಿಂದು ಹುಟ್ಟಿ ಬದುಕಿರೋನು ಪಾಕಿಸ್ತಾನದ ಧ್ವಜ ಹಿಡ್ಕೊಂಡು ಅವನು ಓಡಾಡೋಂಥ ಕಂತ್ರಿಗಳದ್ದು ಸಹಕಾರ. ಅವರನ್ನು ಬಿಟ್ಟರೆ ಪಾಕಿಸ್ತಾನ ಯಾರು ಗಂಭೀರವಾಗಿ ತಗೋಬಾರ್ದು. ಏನಿದೆ ಆ ಪಾಕಿಸ್ತಾನಕ್ಕೆ ಅಂತ ಅವ್ರಿಗೆಲ್ಲನೂ ಇರ್ಬೋದು, ನೈಸರ್ಗಿಕವಾಗಿ ನ್ಯಾಚುರಲಿ ಇರ್ಬೋದು. ಬಟ್ ಆಸ್ ಎ ಕಂಟ್ರಿ ಇಟ್ ಈಸ್ ಫೇಲ್ಡ್. ದೇರ್ ಇಸ್ ನೋ ಕರೆನ್ಸಿ ಕಂಟ್ರೋಲ್ಸು, ಇನ್ಫ್ಲೇಷನ್ 100%, ಲೆಕ್ಕ ಇಲ್ಲ, ಪಕ್ಕ ಇಲ್ಲ. ಹಲವಾರು ಪ್ರಾಂತ್ಯಗಳಲ್ಲಿ ಯಾರ ಕಂಟ್ರೋಲಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈಗ ಹೊಸ ಯುದ್ಧ ಒಂದು ಪ್ರಾರಂಭ ಆಗೋಂಗೆ ಕಾಣಿಸ್ತಾ ಇದೆ ಅಫ್ಘಾನಿಸ್ತಾನ್ ಫ್ರಂಟಲ್ಲಿ ತಾಲಿಬಾನ್ ಜೊತೆ. ಈ ಕಡೆ ಬಲೂಚಿಸ್ತಾನ್ ಗಲಾಟೆ, ಯಾವುದು ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ಇಲ್ಲ ಅಲ್ಲಿ ಏನು. POK ಶುರು ಆಗ್ತಿದೆ, ಅದು ಬಿಡೋದು ಇದೆ ಮೊದಲಿಂದಾನು. ಹಾಗಾಗಿ ಯಾಕೆ ಅದನ್ನು ಗಂಭೀರವಾಗಿ ತಗೋಬೇಕು? ಎಸ್, ಏನಾಯಿತು ಮ್ಯಾಚು ನೋಡೋಣ. ಅದೇನೋ 12 ಗಂಟೆಗೆ ಮ್ಯಾಚ್ ಮುಗೀತಂತೆ ಅಂತೆ. ಯಾಕೆ ಅಂದರೆ ನಾನು ನೋಡೋದೇ ಇಲ್ಲ ಈಗಲ್ಲ, ನಾನು ಮೊದಲು ನೋಡೋದು ಬಿಟ್ಬಿಟ್ಟಿದ್ದೆ ಕ್ರಿಕೆಟ್ನ. ACC ಅಧ್ಯಕ್ಷ ಅವನ್ಯಾರೋ ಪಾಕ್ ಸಚಿವ ನಖ್ವಿ ಪ್ರಶಸ್ತಿ ಸ್ವೀಕರಿಸಲ್ಲ ಅಂತ ಭಾರತ ಒಂದು ಸಂದೇಶವನ್ನು ಕಳಿಸ್ಕೊಟ್ರಂತೆ. ಅವನ ಬದಲಿಗೆ ಇನ್ಯಾರು ಕೊಟ್ಟರು ಒಳ್ಳೆಯದು ಅಂತ. ಯಾರು ದುಬೈದು ಯಾರನ್ನೋ ಆಯ್ಕೆ ಮಾಡಿದಂತೆ ಅವ್ರು ಕೊಟ್ಟರೆ ಸಂತೋಷ ಅಂತ. ಅವನು ಕೊಟ್ಟರೆ ನಾ ಕೊಡ್ತೀನಿ, ಇಲ್ಲದ್ರೆ ಬೇರೆಯವ್ರು ಕೊಡೋಕ್ಕಾಗಲ್ಲ ಅಂತ ಅನ್ನಂತೆ. ಸರಿ, ನೀನು ಕೊಟ್ಟರೆ ನಿನ್ನ ಕೈಲಿ ಇಸ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಇವ್ರು ಪಾಡಿ ಇವ್ರು ಕ್ರಿಕೆಟಲ್ಲೆಲ್ಲ ಪಟಂಗ ಹಾಕೊಂಡು ಕೂತ್ಬಿಟ್ರು ಗ್ರೌಂಡಲ್ಲಿ ಆರಾಮಾಗಿ. ಕೆಲವ್ರು ಮಲ್ಕೊಂಡ್ರು, ಕೆಲವ್ರು ಕೈಕಾಲ ಆಡಿಸ್ಕೊತಿದ್ರು, ಏನೋ ಮಾಡ್ಕೊಂಡಿದ್ರಪ್ಪ ಕಾಲ ಕಾಕೊಂಡು. ಈ ಸೋತೋದ್ಮೇಲೆ ಈ ಪಾಕಿಸ್ತಾನದ ಆಟಗಾರರು ಡ್ರೆಸ್ಸಿಂಗ್ ರೂಮ್ ವಾಪಸ್ ಹೋದವ್ರು ಬರಲೇ ಇಲ್ಲ. ಅವ್ರು ವಾಪಸ್ಸು ಎಲ್ಲ ಬರೋಕ್ಕೆ ಮಕಾಮೂತಿ ಬೇಕಲ್ಲ. ಅವ್ರು ಇನ್ನೂ ಅಲ್ಲ ಅಮೆರಿಕ ಇದು ಪಾಕಿಸ್ತಾನಕ್ಕೆ ಹೋದ್ಮೇಲೆ ಕಲ್ಲು ಹೊಡಿತಾರೋ, ಸಗಣಿ ಹಾಕ್ತಾರೋ, ಹೇಸಿಗೆ ಎಸಿತಾರೋ, ಒಟ್ಟಿನಲ್ಲಿ ಆಗುತ್ತೆ, ಏನಾರು ಆಗಬೇಕಲ್ಲ. ಪಂದ್ಯ ಮುಗಿದು 45 ನಿಮಿಷ ಆದರೂ ಡ್ರಾಮಾ. ಸರಿ, ಪ್ರೇಕ್ಷಕರು ನಿಧಾನವಾಗಿ ಸ್ಟೇಡಿಯಮನ್ನು ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯ್ತರಪ್ಪ, ಮನೆಗೆ ಹೋಗ್ತೀವಿ, ಏನೋ ಮಾಡ್ಕೊಳ್ಳಿ, ಇನ್ನೇನು ಮಾಡೋಕ್ಕಾಗತ್ತೆ, ನಾವು ಗೆದ್ದಾಯ್ತಲ್ಲ ಮ್ಯಾಚ್ ಇವರು ಅಂತ. ಸರಿ, ಮಧ್ಯರಾತ್ರಿ 1 ಗಂಟೆಗೆ ಪಾಕಿಸ್ತಾನದ ಆಟಗಾರರು ಬಂದರು ಗ್ರೌಂಡ್ಗೆ. ಬಂದು ಪಂದ್ಯಶ್ರೇಷ್ಠ, ಸರಣಿ ಶ್ರೇಷ್ಠ ಮತ್ತು ಅವ್ರದ್ದು ಮೆಡಲ್ಸ್ ಏನೋ ಅದ್ಯಾವುದೋ ಇದನ್ನೆಲ್ಲ ಅದೆಲ್ಲ ಇಸ್ಕೊಂಡ್ರು. ನಮ್ಮಲ್ಲೂ ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಪಂದ್ಯಶ್ರೇಷ್ಠ, ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಇಸ್ಕೊಂಡ್ರು. ಕಾರಣ ಅದನ್ನು ಇವನು ಕಚಡ ನಖ್ವಿ ಕೊಡೋದಿರಲಿಲ್ಲ, ಇನ್ಯಾರೋ ಕೊಡೋದಿತ್ತು, ಇಸ್ಕೊಂಬಿಟ್ರು. ಪಾಕ್ ತಂಡಕ್ಕೆ ರನ್ನರ್ ಅಪ್ ಪ್ರಶಸ್ತಿಯನ್ನು ಕೂಡ ದಯಪಾಲಿಸಲಾಯಿತು. ಅದನ್ನ ಅವ್ನು ಚೆಕ್ಕೋ ಏನೋ ಕೊಟ್ಟರು. ಅವನ ಚೆಕ್ಕನ್ನು ತಗೊಂಡೋಗಿ ಎಸ್ತ, ಅದು ಯಾರ್ದೋ ಕಾಲ್ ಕಡೆಗೆ ಎಸ್ತ ತಗೊಂಡೋಗಿ, ಅದು ಯಾರ ಕಡೆಗೋ ಇಲ್ಲ. ಅವ್ರು ಹೇಳ್ತಾ ಇರೋದು ಅದನ್ನ ಯಾರು ಈ ದಾಳಿಯಲ್ಲಿ ನೋವಾಯ್ತು, ಸಂಕಟ ಆಯ್ತು, ಅವ್ರಿಗೆ ಅದನ್ನ ಕೊಡ್ತೀವಿ ಅಂತ ಹೇಳಿ ಬಿಸಾಕ್ ಹೋಗ್ಬಿಟ್ಟ ಅವನು. ಅದು ಏನಾರು ಮಾಡ್ಕೊಂಡೋಗ್ಲಿ, ಒಟ್ಟಲ್ಲಿ ಎಸ್ತ ಅವನು. ಆಮೇಲೆ ನಾವು ಭಾರತ ಪ್ರಶಸ್ತಿ ತಗೊಳ್ಳಲ್ಲ ಹಾಗಾದರೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಸ್ಬಿಟ್ರು. ಅಲ್ಲಿಗೆ ಎಲ್ಲ ಮುಗೀತು. ನಖ್ವಿ ಅವನು ಟಿಂಗಿ ಟಕ ಅನ್ಕೊಂಡು ಇದನ್ನ ಹಿಡ್ಕೊಂಡು, ಅವನ ಜೊತೆಗಿದ್ದವರೆಲ್ಲ ಯಾವ್ದನ್ನ ಪ್ರಶಸ್ತಿನ ಹಿಡ್ಕೊಂಡು ಅವನ ಜೊತೆಲಿದ್ದವ್ರನ್ನೆಲ್ಲ ಕರ್ಕೊಂಡು ಓಡ್ದ ಎಲ್ಲಿಗೆ, ಸ್ಟೇಡಿಯಂ ಕಡೆಗೆ. ಸ್ವಲ್ಪ ಹೊತ್ತು ನೋಡಿದ್ರು ಇಂಡಿಯಾನವ್ರು ಏನಾದ್ರು ಕಳಿಸ್ತಾನೇನೋ, ನಮ್ಮ ಪಡೆ ನಾವು ಇಟ್ಕೊಳ್ಳೋಣ ಕೈಯಲ್ಲಿ ಅಂತ. ಬರಲಿಲ್ಲ. ಅಷ್ಟೊತ್ತಿಗೆ ಅವ್ನು ಬರಲ್ಲ ಅಂತ ಗೊತ್ತಾಗೋಯ್ತು. ಎಲ್ಲರೂ ಇದನ್ನು ಡಯಾಸ್ ಹತ್ತು ನಿಂತುಬಿಟ್ಟಿದ್ರು, ಅದು ಹಿಂಗೆ ಎತ್ತಿ ಕುಣಿದು ಕುಪ್ಪಳಿಸೋಕ್ಕೆಲ್ಲ ಮಾಡೋಕ್ಕೆ. ಬಟ್ ಅದು ಯಾವಾಗ ಬರಲ್ಲ ಅನ್ಸುತ್ತೋ ಅವಾಗ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಒಂಥರ ಕೈಯಲ್ಲಿ ಅದು ಇರೋ ಥರ ಇಮ್ಯಾಜಿನೇಷನಲ್ಲಿ ಮಾಡಿಕೊಂಡು ಹಿಂಗೆ ಹಿಡ್ಕೊಂಡು ಎಲ್ಲ ಪ್ಲೇಯರ್ಗಳ ಹತ್ರ ಬಂದು ಎತ್ಬಿಟ್ಟು ಎಲ್ಲರೂ ಅದನ್ನು ಸೆಲೆಬ್ರೇಟ್ ಮಾಡೋ ಥರ ಒಂದು ಕಾಲ್ಪನಿಕವಾಗಿ ಒಂದು ಸಂಭ್ರಮವನ್ನು ಆಚರಿಸಿದ್ರು. ಸರ್, ಮೊದಲೇ ಮಾತು ಮ್ಯಾಚ್ ಆಡಬಾರ್ದಾಗಿತ್ತು. ಆಡಿದ ನಂತರ ಈ ರೀತಿಯಾಗಿ ವರ್ತಿಸುವಂಥದ್ದು ಸರಿನಾ? ಯಾಕಂದ್ರೆ ಅನಿವಾರ್ಯತೆ ಇರಬಹುದು ಪಂದ್ಯಗಳನ್ನ ಆಡೋಕ್ಕೆ, ಆಯಾ ನಿಯಮಗಳಿರ್ಬೋದು, ಈ ಕೆಲವು ನಿಯಮಗಳಿಗೋಸ್ಕರ ಆಡಿರಬಹುದು. ಬಟ್ ಈ ರೀತಿ ನಡ್ಕೊಂಡಿದ್ದು ಸರಿನಾ? ಇಲ್ಲ, ಫಸ್ಟ್ ಆಫ್ ಆಲ್ ಆಡಲೇಬಾರ್ದಿತ್ತು ನನ್ನ ಪ್ರಕಾರದಲ್ಲಿ. ಎಸ್, ನೀವು ಇದನ್ನು ಆಡಿದ ಮೇಲೆ ನನ್ನ ಪ್ರಕಾರದಲ್ಲಿ ಒಂದು ವೇಳೆ ನೀವು ಇದನ್ನೂ ಬಿಟ್ಟಲ್ಲಿ ಪಾಕಿಸ್ತಾನದ ಪ್ಲೇಯರ್ಗಳ ಮೇಲೆ ಹಿಂಗೆ ಹೆಗಲ ಮೇಲೆ ಕೈ ಹಾಕೊಂಡು ಅವರೇ ಬ್ರದರ್ ಅನ್ಕೊಂಡು ಓಡಾಡ್ಕೊಂಡಿದ್ರೆ ಇಂಡಿಯಾಗೆ ಬರೋ ಅಷ್ಟೊತ್ತಿಗೆ ಈ ಇಂಡಿಯನ್ ಟೀಮ್ನವ್ರನ್ನೆಲ್ಲ ಮರ್ಡರ್ ಮಾಡ್ಬಿಡ್ತಿದ್ರು. ಆಮೇಲೆ ಜನ ಎಲ್ಲ ಮರ್ಡರ್ ಮಾಡ್ತಿದ್ರು, ಗ್ಯಾರಂಟಿ ಗುಂಡೋಡ್ ಸಾಯಿಸ್ಬಿಡೋರು ಇವ್ರನ್ನೆಲ್ಲ. ಸಿಕ್ಕಿದ ಕಡೆ ಅಥವಾ ಸುಪಾರಿ ಕೊಟ್ಬಿಡ್ತಿದ್ವಿ ನಾವು, ಯಾಕಂದ್ರೆ ಅಷ್ಟು ಅನುಭವಿಸಿದ್ದೀವಿ ಅಂತ. ಹೌದು. ಹಾಗಾಗಿ ಆ ರಿಪೇರಿ ಮಾಡಲಿಕ್ಕೆ ಇವ್ರು ಈ ಆಟ ಸ್ಟಾರ್ಟ್ ಮಾಡಿದ್ದು. ಇದು BCCIನ ಅತ್ಯಂತ ಕಚಡ ಕೆಲಸ ಅಂದರೆ ಇದೇನೆ. BCCI ಇರೋದು ದುಡ್ಡು ತಿನ್ನಕ್ಕಷ್ಟೇ. ಅದು BCCIಗೂ ಭಾರತಕ್ಕೂ ದೇಶಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾವ ಸಂಬಂಧನೂ ಇಲ್ಲ. BJPನಲ್ಲಿ ಕೆಲವರಿಗೆ ಅವ್ರನ್ನ ಬೈಯಕ್ಕೆ ತಾಕತ್ತೂ ಇಲ್ಲ, ಶಕ್ತಿನೂ ಇಲ್ಲ, ನಾಲಿಗೆನೂ ಇಲ್ಲ. BJPನಲ್ಲಿ ಬೇರೆ ಎಲ್ಲದಕ್ಕೂ ನಾಲ್ಗೆನ 2 ಕಿಲೋಮೀಟರ್ ಬಿಟ್ಕೋತಾರೆ ಮುಂದಕ್ಕೆ ಬೇಕಾದ್ರೆ ತಂದು. ಇದಕ್ಕೆ ಮಾತ್ರ ನಮಗೆ ಬಂದು ಬುರುಡೆ ಬಿಡ್ತಾರೆ, ನೀವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಯಾಕೆ ಮಾಡಬೇಕು ಅಂತ ಕೇಳಬೇಕು ಇನ್ಮೇಲೆ. ಏನೋ
ಅದನ್ನು ರಿಪೇರಿ ಮಾಡೋಕ್ಕೆ ಇವೆಲ್ಲ ಸ್ಟಾರ್ಟು. ಶೇಕ್ ಹ್ಯಾಂಡ್ ಮಾಡಲ್ಲ, ಬಂದಾಗ ಅವ್ರ ಮುಖ ನೋಡಿದ್ರೆ ನಮ್ಮ ಪಡೆ ನಾವು ಹೋಗ್ತೀವಿ, ಇವೆಲ್ಲ ಡ್ರಾಮಾಗಳು ಸ್ಟಾರ್ಟ್ ಮಾಡಿದ್ದು. ಅದು ಮಾಡದಿದ್ರು ಹೊಡೆಸ್ಕೊಳ್ಳೋರು. ಬಟ್ ಪಾಯಿಂಟ್ ಈಸ್ ಇವೆಲ್ಲ ಮಾಡ್ತಿದ್ದಾರೆ ಅನ್ನೋದು ನಿನ್ನೆ ಅಲ್ಲ ಬಂದಿದ್ದು. ಎಸ್, ಫಸ್ಟ್ ಮೊದಲನೇ ಪಂದ್ಯದಿಂದನೇ ಬಂದುಬಿಡ್ತು ಎಲ್ಲ. ಹೌದು. ಇದು ಬಂದ ಮೇಲೆ ಅವನು ಇಡಿಯಟ್ ಅಂಡ್ ಎ ಫೂಲ್ ಅಂಡ್ ಎ ಕೋತಿ ಕಚಡ ಇದಾನ ಒಬ್ಬ, ಅವನವನ ನಕ್ವಿನೋ ಪಕ್ವಿನೋ ಅವನು ಮಂತ್ರಿ ನಕ್ವಿನೇ ಅವಾರ್ಡ್ ಕೊಡಕ್ಕೆ ಬಂದಿದ್ನಲ್ಲ ಅವನು. ನಿನ್ನ ಕೈಯಿಂದ ನಾವು ಅವಾರ್ಡ್ ತಗೊಳ್ಳಲ್ಲ, ನೀನು ಅಯೋಗ್ಯ, ನೀನು ಕಚಡ ಅಂತ ಅಂದಾಗ ಕೊಡಕ್ಕೆ ಯಾಕೆ ನಿಂತ್ಕೋಬೇಕು? ಡಬಲ್ ಅಯೋಗ್ಯ ಇವನು. ಮರ್ಯಾದೆ ಬೇಕಾರ್ ತಗೊಳ್ಳಿ ಸಾಕಾರ ಬಿಡಿ, ಇಲ್ಲಿ ಇಟ್ಬಿಟ್ಟು ಹೋಗ್ತೀನಿ ಒಗಾತ್ಲ ಕಡೆಗೆ ಅಂತ ಅಂದ್ಬಿಟ್ಟು ಹೋಗ್ಬೇಕಲ್ಲ. ಎಸ್, ಅದನ್ನ ತಗೊಂಡು ಬೇರೆ ಹೋಗ್ತಾನೆ. ಅದನ್ನ ಎತ್ಕೊಂಡು ಹೋಗ್ತೀನಿ ಅಂತಂದ್ರೆ ಅವನು ಎಂಥ, ನಮಗೆ ಗೊತ್ತು ಪಾಕಿಸ್ತಾನ ಭಿಕ್ಷುಕ ದೇಶ ಅಂತ, ಭಿಕ್ಷುಕರು ನಮಗೆ ಗೊತ್ತಿದೆ. ಬಟ್ ಈ ಪರಿಪ್ರಮಾಣದ ಭಿಕ್ಷುಕ ರಾಜಾರೋಷವಾಗಿ ಜನರ ಮುಂದೆನೇ ಕದ್ಕೊಂಡು ಹೋಯ್ತಾನೆ, ಕಳ್ಳಂತರ ಇವನು ಭಿಕ್ಷುಕ ಅಂತ ನಾವು ಅನ್ಕೊಂಡಿರಲಿಲ್ಲ. ತೊಗೊಂಡೋಗ್ಬೇಕಾಗಿಲ್ಲ ಅವ್ನು ನೀನು ಬೇಡ ಅಂದ ಮೇಲೆ ಬಿಟ್ಬಿಡ್ಬೋದಾಯ್ತಾ, ಬಿಸಾಬಿಡೆ ಬೇಕಾದ್ರೆ ತಗೋ ಸಾಕಾರ್ ಬಿಡು ಹೋಗಲ್ಲ ಅಂದ್ಬಿಟ್ಟು. ಯಾವನಿಗೆ ಬೇಕಾ? ನಾನು ನೀನು ತಗೊಳತ್ತಿದ್ರೆ ನಾನು ಕೊಡಕ್ಕೆ ಕಾಯ್ತಾ ಕೂತಿದ್ದೀನಿ ಅನ್ಕೊಂಡಿದೀಯಾ? ಹಿಂದಿನ ಯು ಥಿಂಕ್ ನಾನು ನಿನಗೆ ಡಿಸರ್ವಿಂಗ್ ಅಲ್ಲ ಅಂದರೆ ನಾನು ಐ ಥಿಂಕ್ ನೀನು ನನಗೆ ಡಿಸರ್ವಿಂಗ್ ಅಲ್ಲ ಅನ್ಕೋತೀನಿ. ಹೊಟ್ಟೋಗ್ಬೇಕಾಗಿತ್ತು ಅವನು. ಎತ್ಕೊಂಡು ಕಳ್ಳಂತರ ಓಡೋಗೋದಲ್ಲ, ಆಮೇಲೆ ನಾವೇ ಗೆದ್ದಿದ್ದೀವಿ ಅಂತ ಬುರುಡೆ ಬಿಡೋದಲ್ಲ. ಮಾನ ಮರ್ಯಾದೆ ಏನೂ ಇಲ್ಲ ಪಾಕಿಸ್ತಾನದವ್ರಿಗೆ. ಎಲ್ಲ ಬಿಟ್ಟು ನಿಂತಿರೋ ಅವ್ರ ಜೊತೆ ನೀವು ಯುದ್ಧಕ್ಕೆ ಇಳಿದುಬಿಟ್ಟು ಸಗಣಿ ಆರ್ತು, ಕೊಳೆ ಆರ್ತು, ಕಸ ಆರ್ತು, ನೀರು ಆರ್ತು ಅಂತಂದರೆ ನಿಮ್ಮಂಥ ಮತಿಗೇಡಿಗಳು ಇನ್ಯಾರೂ ಇಲ್ಲ. ಅದಕ್ಕೆ ನಿಮ್ಮ ಲೀಡರ್ BCCI ಕಚಡಗಳ ಕಂತ್ರಿಗಳ ಲೀಡರು ಅನುಭವಿಸಲೇಬೇಕಾಗಿ ಅನುಭವಿಸಿ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಭಾರತ ತಂಡದ ಗೆಲುವಿನ ನಂತರ ಪ್ರಧಾನಿ ಮೋದಿಯವರು ಅಭಿನಂದಿಸಿ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಏನು, ಆಟದ ಮೈದಾನದಲ್ಲಿ ಆಪರೇಷನ್ ಸಿಂಧೂರ ಅದೇ ಫಲಿತಾಂಶ, ಭಾರತ ಗೆದ್ದಿದೆ, ನಮ್ಮ ಕ್ರಿಕೆಟಿಗರಿಗೆ ಅಭಿನಂದನೆಗಳಂತ ಒಂದು ಪೋಸ್ಟ್ ಮಾಡಿಬಿಟ್ರು. ಇದು ಒಂದು 2.5 ಕೋಟಿ ಇಂಪ್ರೆಷನ್ ಆಯಿತು, ಅಂದರೆ ನೋಡಿದ್ರು. 1.20 ಕೋಟಿ ರೀಟ್ವೀಟ್ ಆಯಿತು. ಹೊಸ ದಾಖಲೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪಾಕ್ ಸಚಿವ ನಖ್ವಿ, ಯುದ್ಧವು ನಿಮ್ಮ ಹೆಮ್ಮೆಯ ಮಾನದಂಡವಾಗಿದ್ದರೆ ಪಾಕಿಸ್ತಾನದ ಕೈಯಲ್ಲಿ ನಿಮ್ಮ ಅವಮಾನಕರ ಸೋಲುಗಳನ್ನು ಇತಿಹಾಸವು ಈಗಾಗಲೇ ದಾಖಲಿಸಿದೆ. ಯಾವುದೇ ಕ್ರಿಕೆಟ್ ಪಂದ್ಯವು ಕೂಡ ಆ ಸತ್ಯವನ್ನು ಪುನಃ ಬರೆಯೋಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಅಲ್ಲಿಂದ ಶುರುವಾಯಿತು. ಇತ್ತ ದೇಶದಲ್ಲೂ ಕೂಡ ರಾಜಕೀಯ ರಾಡಿ. ಏನು, ಕಾಂಗ್ರೆಸ್ ನಾಯಕ ಅತುಲ್ ಲೋಂಡೆ ಪಾಟೀಲ್ ಆಕ್ಷೇಪಣೆ, ಮೋದಿಗೆ ವಿದೇಶಾಂಗ ನೀತಿ ರಾಜತಾಂತ್ರಿಕತೆ ಬಗ್ಗೆ ಪರಿಜ್ಞಾನ ಇದೆಯಾ ಅಂತ ನನಗೆ ಕೆಲವು ಸಲ ಅನಿಸ್ಬಿಡುತ್ತೆ ಅಂತ ಕೇಳ್ಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ ಚಾಲ್ತಿಯಲ್ಲಿದ್ದಂತೆ ಹೇಳಿದ ಮೇಲೆ ನಾವು ಕ್ರಿಕೆಟ್ ಆಡಬಾರ್ದಾಗಿತ್ತು, ಅದಾಗಿಯೂ ಆಡಿದ ಮೇಲೆ ಕ್ರೀಡಾ ಮನೋಭಾವದಿಂದ ಆಡಬೇಕಾಗಿತ್ತು. ಎಲ್ಲವನ್ನೂ ಆಪರೇಷನ್ ಸಿಂಧೂರಕ್ಕೆ ತಳಕು ಹಾಕೋದು ಸರಿಯಲ್ಲ ಅಂತ ಟೀಕೆ. ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ಹರ್ಷವರ್ಧನ್ ಸಕ್ಪಾಲ್ ಕೂಡ ಕಿಡಿಕಾರಿ, ಗಾಳಿ ನೀರು ಅಥವಾ ಕ್ರೀಡೆ ಯಾವುದನ್ನು ಕೂಡ ಬಿಡದೆ ರಾಜಕೀಯ ಮಾಡ್ತಾರೆ ಅನ್ನೋದು ಮೋದಿ ಪೋಸ್ಟ್ನಿಂದ ಗೊತ್ತಾಗುತ್ತೆ ಅಂತ ಅವರದ್ದು. ಇನ್ನು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಕೌಂಟರು, ರಾಹುಲ್ ಗಾಂಧಿ ಒಂದೂ ಕೂಡ ಶುಭ ಕೋರಲಿಲ್ಲ ಇದಕ್ಕೆ, ಕಾಂಗ್ರೆಸ್ಸಿಗರ ಮನಸ್ಥಿತಿ ಪಾಕ್ ಪರ ಇದೆ ಅಂತ ಅವರದ್ದು ಟೀಕೆಗಳು. ಸೊ ಇನ್ನು ಏಷ್ಯಾ ಕಪ್ ತನ್ನ ಸಂಪೂರ್ಣ ವೇತನವನ್ನು ದೇಶದ ಸೇನಾ ಪಡೆಗಳು ಹಾಗೂ ಪಹಲ್ಗಾಮ್ ಸಂತ್ರಸ್ತೆಗೆ ಕೊಡೋದಾಗಿ ನಾಯಕ ಸೂರ್ಯಕುಮಾರ್ ಯಾದವ್ ಎಕ್ಸ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅವ್ರದ್ದು ಮಾತ್ರ. ಇದಕ್ಕೂ ಮುನ್ನ ಆಪ್ ನಾಯಕ ಸೌರಭ್ ಭಾರದ್ವಾಜ್ ಅನ್ನೋರು ನಿಮಗೆ ತಾಕತ್ತಿದ್ರೆ ಟೂರ್ನಿಯ ಸಂಪೂರ್ಣ ಹಣವನ್ನ ಪಹಲ್ಗಾಮ್ನ ವಿಧೇವರಿಗೆ ಕೊಡಿ ಅಂತ ಸವಾಲು ಹಾಕಿದ್ರು. ಈ ಆಟದ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ರಾಜಕೀಯವನ್ನ ಎಳತರುವಂತ ಕಾಂಗ್ರೆಸ್ಸಿನ ಟೀಕೆಗಳನ್ನ ನೀವು ಬಹಳ ಸ್ಪೋರ್ಟ್ಸ್ಮನ್ಶಿಪ್ಪು ಕ್ರೀಡೆ ಅಂತೆಲ್ಲ ನೋಡಲೇಬಾರ್ದು. ಓಕೆ, ಕಾಂಗ್ರೆಸ್ಸಿನ ಎಲ್ಲ ಟೀಕೆಗಳು ಆಂಟಿ ಮೋದಿ ಅಷ್ಟೇ ಮತ್ತು ಆಂಟಿ ಬಿಜೆಪಿ, ಮೋದಿನ ವಿರೋಧ ಮಾಡಬೇಕಾದ್ರೆ ಮತ್ತು ಆಂಟಿ ಹಿಂದೂ, ಮೂರಿರುತ್ತೆ. ಅವ್ರಿಗೆ ಯಾವಾಗ ಬೇಕೋ ಆ ಕ್ಯಾಟಗರಿ ತಗೋತಾರ ಅವರು. ಮೂರರಲ್ಲಿ ಫಸ್ಟ್ ಆಂಟಿ ಮೋದಿ ಇರುತ್ತೆ, ಅದಾದ್ಮೇಲೆ ಆಂಟಿ ಬಿಜೆಪಿ ಇರುತ್ತೆ, ಅದಾದ್ಮೇಲೆ ಆಂಟಿ ಹಿಂದೂ ಇರುತ್ತೆ. ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೊತಾರ ಅವರು ಅವ್ರವ್ರಿಗೆ ತಕ್ಕಂತೆ ಆಯಾ ಪ್ರದೇಶದಲ್ಲಿ. ಹಾಗಾಗಿ ಕಾಂಗ್ರೆಸ್ಸಿನ ಟೀಕೆಗಳನ್ನು ಭಾಳ ಗಂಭೀರವಾಗಿ ತಗೋಬೇಕಾಗಿಲ್ಲ ನಾವು. ಬಟ್ ಒಂದಂತೂ ನಿಜ, ಪ್ರಧಾನಮಂತ್ರಿ ಇದನ್ನು ಮಾಡಿದ್ರಲ್ಲ, ಇದೇ ಪ್ರಧಾನಮಂತ್ರಿಗಳು ಸಿಂಧೂರ ವಾರ್ ನಡೀತಾ ಇದೆ, ನಾವು ಅವ್ರ ಜೊತೆ ಯುದ್ಧ ಮಾಡಿದ್ದಕ್ಕೆ ಈ ಕ್ರಿಕೆಟ್ ಆಡಬೇಕಾ ಅಂತಲೂ ಒಂದು ಪ್ರಶ್ನೆ ಕೇಳಲಿಲ್ವಲ್ಲ ಇಲ್ಲವೇ? ಕ್ರಿಕೆಟ್ಟಿನ ಬಗ್ಗೆ ಕಳೆದ 1.5 ತಿಂಗಳಿಂದ ದೇಶದಲ್ಲಿ ಇಷ್ಟು ಚರ್ಚೆ ನಡೀತಿದ್ರು, ಒಂದೇ ಒಂದು ವಾಕ್ಯ ಎತ್ತಲಿಲ್ಲ ಅವರೆಲ್ಲವೇ, ಒಂದು ಪೋಸ್ಟ್ ಮಾಡಲಿಲ್ಲ. ಗೆದ್ದ ತಕ್ಷಣ ಪೋಸ್ಟ್ ಮಾಡೋಕ್ಕೆ ಬಂತ ಅವ್ರಿಗೆ? ಎಸ್, ಗೆದ್ದ ತಕ್ಷಣ ಬಂತು. ಇಷ್ಟು ಚರ್ಚೆ ನಡೀತಿತ್ತಲ್ಲ, ಈ ಚರ್ಚೆಯಲ್ಲಿ ಭಾಗೀದಾರನಾಗಿ
ಪರಾನೋ ವಿರೋಧನೋ ಒಂದೇ ಒಂದು ಸೆಂಟೆನ್ಸ್ ಬರಲಿಲ್ವಲ್ಲಪ್ಪ, ಹೇಳ್ಬೇಕಿತ್ತು ಅದನ್ನ, ಬರಲಿಲ್ವಲ್ಲ, ನಿರೀಕ್ಷೆ ಅದು ಮಾಡ್ತಾ ಓಕೆ, ಇದ್ದೆ. ಅದು ಓಕೆನಾ? ಸೊ ಅಂದರೆ ಅರ್ಥ ಏನು, ಇನ್ನು ಲಿಮಿಟೆಡ್ ಸೆನ್ಸಲ್ಲಿ ಪಾಕಿಸ್ತಾನ ಜೊತೆ ವ್ಯವಹಾರ ಇಟ್ಕೋಬೋದಾ? ನೀವು ಹೇಳಿದ ಮಾತ್ರ ಇಟ್ಕೋಬಾರ್ದು ಹಾಗಾದ್ರೆ. ಯಾಕೆ ಇಟ್ಕೋಬಾರ್ದು ಹಾಗಾದ್ರೆ ಜನ? ನಿಮ್ಮ ಅನುಕೂಲ ಸಿಂಧು ರಾಜಕೀಯ ತರ ಆಡ್ತೀರಾ. ಎಕ್ಸಾಕ್ಟ್ಲಿ. BJPನೂ ಇದನ್ನು ತನ್ನ ಅನುಕೂಲಕ್ಕೆ ಬಳಸ್ಕೊಳ್ತು ಅಷ್ಟೇ. ಎಸ್. ಇವತ್ತಿಂದಲ್ಲ, ಒಂದು ತಿಂಗಳಿಂದ. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಭಾರತದಲ್ಲಿ ಸಿಂಧೂರ, ಅರಿಶಿಣ, ಕುಂಕುಮ ಇದೆಲ್ಲ ಕ್ರಿಕೆಟ್ ಮುಂದೆ ಎಷ್ಟು ಜನದ ಬೇಕಾದ್ರೂ ಅಳಿಸ್ಬಿಡ್ತಾರೆ ನಮ್ಮ ಜನ ಅಂತ ಗೊತ್ತಿದೆ ಅವರಿಗೆ, ಎಲ್ಲರಿಗೂ ಗೊತ್ತಿದೆ. ಮತ್ತು ಈ ದೇಶ ನಾಚಿಕೆ ಪಟ್ಕೋಬೇಕಾದಂತಹ ವಿಷಯ ಅದು. ಭಾವನೆಗಳ ಜೊತೆಗೆ ಆಟ ಆಡುವಂಥದ್ದು ಕಲ್ತು ಕ್ರಿಕೆಟ್ ಮುಂದೆ ಅಪ್ಪ ಅಮ್ಮನ್ನು ಮಾರಕ್ಕೆ ತಯಾರಿ ಇರೋ ದೇಶ ಇದು. 100% ಬರೆದಿಟ್ಕೊಳ್ಳಿ. ಭಾಳ ಜನಕ್ಕೆ ಬೇಜಾರಾಗ್ಬೋದು, ಆದ್ರೆ ಆಗಲಿ. ಯಾರ ಮನೆಯಲ್ಲಿ ಸಿಂಧೂರ ಅಳಿಸೋಗಿರುತ್ತೋ ಅವ್ರ ಪಕ್ಕದ ಮನೆಯವರು ಮತ್ತು ಅವ್ರ ಸಂಬಂಧಿಕರೇ ನೆನ್ನೆ ಮ್ಯಾಚ್ ನೋಡ್ತಾ ಕೂತಿರ್ತಾರೆ. ಇದು ಅಂಥ ದೇಶ ಕ್ರಿಕೆಟ್ ವಿಚಾರದಲ್ಲಿ. ಅಂಥ ಜನಕ್ಕೆ ನಾವು ಹೇಳೋಕ್ಕೆ ದೊಡ್ಡ ಮನುಷ್ಯರಲ್ಲ, ಅದು ಅವ್ರ ಇಷ್ಟ. ಹೇಗೆ ಬೇಕು ಹಾಗೆ BJP ಅವ್ರಿಗೂ ಗೊತ್ತು ಅದನ್ನು ಹೆಂಗೆ ಬಳಸ್ಕೋಬೇಕು ಅಂತ, ಹಂಗೆ ಬಳಸ್ಕೋತಿದ್ದಾರೆ. ಲೈಕ್ ಕಾಂಗ್ರೆಸ್. ಎಸ್. ಓಕೆ. ಬಲೂಚಿಸ್ತಾನದ ಬಳಿಕ ಪಾಕಿಸ್ತಾನದಲ್ಲಿ ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂದಷ್ಟು ಪ್ರತಿಭಟನೆ. ಫ್ರೀ ಕಾಶ್ಮೀರ ಅಂತ ಹಿಂದೆನೂ ನಡೀತಿತ್ತು, ಈಗ ನಡೀತಿದೆ, ಆಗಾಗ್ಗೆ ನಡೀತಾನೆ ಇದೆ. ಅಲ್ಲಿ ಅವ್ರ ಆರ್ಮಿಯವರು ಹೊಡೆದು ಬಿಸಾಕ್ತಾರೆ ಇವ್ರನ್ನ. ಅವ್ರೇನು ಕೇರ್ ಮಾಡಲ್ಲ, ಏನಿಲ್ಲ. ಕಂಡು ಕಡೆ ಜನರ ಮೇಲೆ ಗುಂಡು ಹೊಡಿತಾರೆ. 10 ಜನ ಸತ್ರೆ 2 ಸತ್ರು ಅಂತೇಳಿ ನೀವು 9 ಬಾಡಿ ಬಿಸಾಕ್ಬಿಟ್ಟು ಹೋಗೋ ಕಚಡಗಳ ಆರ್ಮಿನವರು ಅಲ್ಲಿ ಪಾಕಿಸ್ತಾನ. ಮೊನ್ನೆ ಅಷ್ಟೇ ಬಾಂಬ್ ಹಾಕಿದ್ರು ಅಲ್ಲಿ. ಮೊನ್ನೆ ಅವರು ಬಲೂಚಿಸ್ತಾನದಲ್ಲಿ ಬಾಂಬೆ ಹಾಕ್ಬಿಟ್ರು ಪಾಪ. ಸರಿ, ಈಗ ಅವರೇನೋ ಸರ್ಕಾರ ಮಾತುಕತೆ ಇದಾರ, ಏನೂ ನಡೆಯಲ್ಲ. ಇದು ಆಗಲೇಬೇಕು ಅಂದರೆ ದೀರ್ಘಕಾಲದ ಒಂದು ದೊಡ್ಡ ಹೋರಾಟ ಆಗಬೇಕು. ಮತ್ತು ಭಾರತನೇ ಏನಾದ್ರು ಮಧ್ಯಪ್ರವೇಶ ಮಾಡುತ್ತಾ ಗೊತ್ತಿಲ್ಲ. ಈಗ ಅವ್ರು ಅಲ್ಲಿಯವ್ರು ಮನವಿ ಮಾಡ್ಕೊಂಡ್ರೆ ಭಾರತ ಮಧ್ಯಪ್ರವೇಶ ಮಾಡೋಕ್ಕಾಗುತ್ತಿಲ್ಲ. ಗೊತ್ತಿಲ್ಲ ಅದು ಯಾವ ಹಂತದಲ್ಲಿ ಮಾಡ್ತಾರೆ, ಹೇಗೆ ಒಳಪ್ರವೇಶ ಆಗಬೇಕದು ಅಂತ ಗೊತ್ತಾಗಿಲ್ಲ. ಬಟ್ ಒಂದೊಂದ್ಸಲ ಅನಿಸ್ಬಿಡುತ್ತೆ ಸರ್, ಕಾಶ್ಮೀರದಲ್ಲಿರೋರ್ನೇ ನಿಭಾಯಿಸೋಕ್ಕಾಗ್ತಿಲ್ಲ, ಇನ್ನು ಅವ್ರನ್ನೂ ಕರ್ಕೊಂಡು ಎಲ್ಲೋ ಒದ್ದಾಡಬೇಕು ಅಂತೇಳಿ. ಚೆನ್ನಾಗಿದೆ ಸ್ಕೀಮ್, ವೆರಿ ಗುಡ್, ಒಳ್ಳೇದು. ಇನ್ನು ಅಲ್ಲಿ ಯಾವ್ಯಾವ ಮುಕ್ತಿ ಪಪ್ತಿ ಕಪ್ತಿ ಚುಪ್ತಿ ಹುಟ್ತವೋ ಅಲ್ಲಿ ಯಾರು ಬಬೂಬಾ ಬಬೂಬ್ ಯಾರ್ಯಾರು ಬಿಟ್ಕೋತಾರೋ, ಯಾವ್ಯಾವ ಅಬ್ದುಲ್ಲಾಗಳು ಅಮರ್ಗಳು ಬತ್ತಾವೋ ಅಲ್ಲಿ, ನೀನೇನು ಕಾದಿದೆಯೋ. ಸುಮ್ಮನೆ ಹೆಂಗೆ ಇರೋದೇ ಬೆಟರ್ ಅನಿಸ್ಬಿಡುತ್ತೆ ಸರ್ ಅವ್ರು ಏನಾದರೂ. ನಿಜ 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 ನಿಜ. ಎಸ್. ಇನ್ನು ಸರ್ಕಾರಿ ಉದ್ಯೋಗಾಕಾಂಕ್ಷಿ ಯುವಕರಿಗೆ ರಾಜ್ಯ ಸರ್ಕಾರ ದಸರಾ ಗಿಫ್ಟ್ ಅನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ ಸಿವಿಲ್ ನೇರ ನೇಮಕಾತಿಗಳಲ್ಲಿ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ಮಹತ್ವದ ಆದೇಶವನ್ನ ಹೊರಡಿಸಿದ್ದು. ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಸೊ ಯಾರ್ಯಾರಿಗೆ ಸಾಮಾನ್ಯ ವರ್ಗಕ್ಕೆ 35 ವರ್ಷದಿಂದ 38 ವರ್ಷಕ್ಕೆ, OBC 38 ವರ್ಷದಿಂದ 41 ವರ್ಷಕ್ಕೆ, SC/ST ಪ್ರವರ್ಗ 1ಕ್ಕೆ 40 ವರ್ಷದಿಂದ 43ಕ್ಕೆ ಇನ್ಕ್ರೀಸ್ ಮಾಡ್ತಾರೆ. ಹಿಂದೆ 2 ವರ್ಷಕ್ಕೆ ಸಡಿಲಿಕೆ ಆಗಿತ್ತು. ಎಲ್ಲ ಹೋರಾಟ ಆದ ನಂತರ ಇದನ್ನ 3 ವರ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. 5 ವರ್ಷಕ್ಕೆ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಎಷ್ಟು ವರ್ಷ ಆಯಿತು ಈಗೇನೋ ಮಾಡಿಕೊಟ್ಟಿದ್ದೀರಿ, ಯಾರಿಗೆ ಲಾಭ ಆಗುತ್ತೋ ಯಂಗ್ಸ್ಟರ್ಸ್ ನಂಗೆ ಗೊತ್ತಿಲ್ಲ. ಎಲ್ಲಿವರೆಗೆ ಮಾಡ್ತೀರಿ ಈ ಥರದ್ದು? ಡಿಸೆಂಬರ್ 27ರವರೆಗೂ, ಅಂದರೆ ಈ ಟೈಮಲ್ಲಿ ಮಾತ್ರ, 1 ಟೈಮ್ ಅಷ್ಟೇ ಅಂತ ಹೇಳಿ. ಯಾವ ಟೈಮಾರು ಆಗಲಿ ರೀ, 43 ವರ್ಷಕ್ಕೆ ನೀವು ತೊಗೊಂಡೋಗಿದ್ರೆ SC/STನಲ್ಲಿ, 41 ವರ್ಷಕ್ಕೆ OBC, 38 ವರ್ಷಕ್ಕೆ ಜನರಲಲ್ಲಿ ತೊಗೊಂಡೋಗಿದ್ರೆ ಅವ್ನು ಬರೋದು ಯಾವಾಗ, ಕೆಲಸ ಮಾಡೋದು ಯಾವಾಗ? 60ರವರೆಗೂ ಮಾಡಿಕೊಟ್ಬಿಡಿ. ದೇರ್ ಹ್ಯಾಸ್ ಟು ಬಿ ಸಮ್ ಲಿಮಿಟ್. ಇದು ಹೆಂಗೆ ಅಂದರೆ KPSCನಲ್ಲಿ ಯಾವುದೋ ಒಂದು ಹುದ್ದೆಗೆ ಜನ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ 70% ಇದ್ದಿದ್ದ ಮೆರಿಟ್ ನಂಬರನ್ನು 60ಕ್ಕೆ ಇಳಿಸು, 60ರಿಂದ 50ಕ್ಕೆ ಇಳಿಸು, 50ರಿಂದ 40ಕ್ಕೆ ಇಳಿಸು ಅಂತ ಇಳಿಸ್ಕೊಂಡು ಹೋದಂಗೆ. ವಾಟ್ ಆರ್ ಯು ಡೂಯಿಂಗ್? ಅಲ್ಲ, ಬಟ್ ನೇಮಕಾತಿಗಳನ್ನ ಮಾಡಿಲ್ಲ, ಹಾಗಾಗಿ ದಟ್ ಇಸ್ ನಾಟ್ ದಿ ಆನ್ಸರ್. ಇದಕ್ಕೆ ಓಕೆ, ಇದಕ್ಕೆ ಅದು ಉತ್ತರ ಅಲ್ಲ. ಅದು ಅಲ್ಲಿ ಸರ್ಕಾರ ಉದ್ಯೋಗಗಳನ್ನ ಕರೀದೇ ಇದ್ದಾಗ ಯಾವುದೇ ಅದಕ್ಕೆ ಕರೀಲೇ ಇಲ್ಲ. ಇನ್ನೂ 10 ವರ್ಷ ಕರೀಲಿಲ್ಲ ಅಂತ 60 ವರ್ಷಕ್ಕೆ ಕೊಡ್ತೀರ ಹಂಗಾರೆ? ಸಿ ದೇರ್ ಇಸ್ ಟು ಬಿ ಸಮ್ ಸೆಂಬ್ಲೆನ್ಸ್ ಇರಬೇಕು ಇದಕ್ಕೆ. ಓಕೆ. ಅಥವಾ ಈ ವಯೋಮಿತಿಯಿಂದ ಈ ವಯೋಮಿತಿಯವರು ಇಷ್ಟು ಪರ್ಸೆಂಟಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡಿ, ಲೆಟ್ ಯಂಗ್ಸ್ಟರ್ಸ್ ಪಾರ್ಟಿಸಿಪೇಟ್ ಇಷ್ಟು ಪರ್ಸೆಂಟೇಜಲ್ಲಿ. ಅದರಲ್ಲೂ ಕೂಡ ಒಂದು ಆ ಥರ ಏನಾದ್ರು ಒಂದು ಮಾಡಬೇಕು ನೀವು. ಏಕಾಏಕಿಗೆ ಎಲ್ಲ ಹೋಲ್ಸೇಲ್ ಅಲ್ಲ ಮಾಡೋದು. ಅದನ್ನು ಎಸ್, ಲಾಭ ಆಗುತ್ತೆ, ಅನ್ಯಾಯ ಆಗಿದ್ದವ್ರಿಗೆ ಒಂದಷ್ಟು ಲಾಭ ಆಗುತ್ತೆ, ನಾನು ಆಗೋದಿಲ್ಲ ಅಂತ ಹೇಳ್ತಿಲ್ಲ. ದೇರ್ ಇಸ್ ಟು ಬಿ ಸಮ್ ಸೈಂಟಿಫಿಕ್ ವೇ ಇರಬೇಕು. ನಾಳೆ ಇನ್ನೊಂದು ಸರ್ಕಾರ ಬಂದಾಗ 46 ಮಾಡಿದ್ರೆ 48 ಮಾಡಿದ್ರೇನು? ಒನ್ ಟೈಮ್ ಅಂದ್ರೆ ಆಯ್ತಪ್ಪ, ಆಗ್ಬೋದು ಅಲ್ಲಿಗೆ ಹೋಗಿ. ನನಗೆ ಗೊತ್ತಿಲ್ಲಪ್ಪ, ಏನಾದ್ರದ್ದು ಐಡಿಯಾ ಗೊತ್ತಿಲ್ಲ ನನಗೆ. ತಮಿಳುನಾಡಿನ ದಳ ಅವನು ವಿಜಯ್ ಇದ್ದು ರ್ಯಾಲಿನಲ್ಲಿ ಸಾವನ್ನಪ್ಪಿದವರ ಸಂಖ್ಯೆಗೆ 41ಕ್ಕೆ ಹೋಗಿದೆ. ಇನ್ನೂ 50 ಜನ ಚಿಕಿತ್ಸೆ ತಗೋತಾ ಇದ್ದಾರೆ. ಅದ್ರಲ್ಲಿ ಯಾರಿಗೆ ಏನು ಬೇಕಾರೋ ಆಗ್ಬೋದು. ಕರೂರಿನ ಹಲವೆಡೆ ತಮಿಳು ಸ್ಟೂಡೆಂಟ್ಸ್ ಯೂನಿಯನ್
ಅಂಥೇಳಿ ಇದಕ್ಕೆಲ್ಲ ವಿಜಯಿಯೇ ಕಾರಣ. ಅವನ ಕೈಯಲ್ಲಿ ರಕ್ತ ಇದೆ. ಎಲ್ಲ ಬೋಗಸ್ಸು ಗೊತ್ತು. ಬೆಂಗಳೂರಿನಲ್ಲಿ ಯಾರ್ಯಾರು ಬಂದು ಪೋಸ್ಟರ್ಗಳನ್ನು ಅಂಟಿಸಿರ್ಲಿಲ್ವ ಹಿಂದಿನ ಚುನಾವಣೆ ಟೈಮಲ್ಲಿ? ಯಾವನ ಅಂಟಿಸಿದ್ದ ಅಂತ ಗೊತ್ತಿರಲಿಲ್ವ ಅವಾಗ? ಹಾಗೆ ಇದು ಯಾವನ ಅಂಟಿಸಿದಾನೆ ಅಂತ ಎಲ್ಲವನಿಗೂ ಗೊತ್ತಿರುತ್ತೆ ಈ ಪೋಸ್ಟರ್. ನಮ್ಮಲ್ಲೂ ಕಾಲ್ ತೊಳಿತಾದಾಗ ಅವ್ರು ಮಜಾ ತಗೊಂಡಿದ್ರು ಸರ್, ಅಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಬೆಂಗಳೂರಿನ ಬಗ್ಗೆ ಟೀಕೆಗಳನ್ನೆಲ್ಲ ಮಾಡ್ಕೊಂಡು ಕೂತಿದ್ರು. ಈಗ ಅನುಭವಿಸ್ಲಿ, ಅನುಭವಿಸ್ಲಿ. ಈಗ ಅವಾಗ ಟೀಕೆ ಮಾಡ್ಕೊಂಡು ಕೂತಿದ್ರಲ್ಲ. ಈಗ ಅದೇ ಹೈದರಾಬಾದ್ನವನು ಫ್ಲಡ್ ಬಂದ ತಕ್ಷಣ ನಮ್ಮೂರಿಗೆ ಬನ್ನಿ, ಹಂಗೆ. ಆಮೇಲೆ ಹೈದರಾಬಾದಲ್ಲಿ ಫ್ಲಡ್ ಆಗ ನಂಗೆ ಗೊತ್ತೇ ಇಲ್ಲ. ಇಲ್ಲೂ ಹಂಗೆ ಆಗಿತ್ತು ಸರ್. ಇದು ಹಂಗೇನೆ. ಸರಿ, PMK CBI ತನಿಖೆ ಕೊಡಿ ಅಂತಾನೆ. CBI FBI ಏನು ಬೇಕಾದ್ರೂ ಕೊಟ್ಕೊಂಡೋಗಿ ನಿಮ್ಮ ಇದಕ್ಕೆ ಕಚಡ ರಾಜಕಾರಣಕ್ಕೆ. ಶುಕ್ರವಾರ ಹೈಕೋರ್ಟ್ ಏನೋ ತಗೊಳತ್ತೆ ಕೈಗೆ. ಈ ಮಧ್ಯೆ ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ ಅಂತ ಸ್ಟಾಲಿನ್ನು ನಿರ್ಮಲಾ ಸೀತಾರಾಮನ್ ಅವ್ರಲ್ಲ ಹೋಗಿದ್ರಂತೆ. ಯಾರು ನಿರ್ಮಲಾ ಸೀತಾರಾಮನ್ ಎಲ್ಲಿಗೆ ಹೋಗಿದ್ರು? ಅಲ್ಲಿ ಯಾರೆಲ್ಲ ಡೆತ್ ಆಗಿತ್ತು ಅವ್ರ ಮನೆಗೆ ಹೋಗ್ಬಿಟ್ಟು ಸಂತ್ರಸ್ತ. ಇಲ್ಲಿ ಬಂದಿದ್ರ ಕರ್ನಾಟಕದಲ್ಲಿ? ಅದಾಗಲೂ ಇಲ್ಲೇನು ಬಂದಿರಲಿಲ್ಲ ಅಲ್ಲ? ಇಲ್ಲ. ಆಯ್ಸಿ ಅಲ್ಲಿ BJP ಇಲ್ಲಲ್ಲ ಸರ್, ಅದಕ್ಕೆ BJP ಗಟ್ಟಿಯಾಗಿ ಊರಬೇಕಲ್ಲ ಸರ್. ಯಾಕೆ ಆಯ್ಕೆ ಮಾಡಿದ್ದೆ ಕರ್ನಾಟಕ ಬೇಕಿರ್ಲಿತ್ತು ಹಂಗಾರೆ? ಅಲ್ಲೇ ಆಯ್ಕೆ ಆಗ್ಬೇಕಾಗಿತ್ತು. ಕಾಣಿಸ್ಲಿಲ್ಲ. ಅಲ್ಲೇ ಯಾಕಾಗಲಿಲ್ಲ ಅವರು? ಅಲ್ಲಿ ಆಗಕ್ಕೆ ತಾಕತ್ತಿಲ್ವಲ್ಲ? ಇಲ್ಲಿ ಬಂದಿರಲಿಲ್ಲ ತಾನೆ? ಇಲ್ಲ, ಬಂದಿರಲಿಲ್ಲ ಸರ್. ಇಲ್ಲಿ ಬರೀ 11 ನಂಬರ್ ಅಷ್ಟೇ ಅಲ್ಲ ಸರ್, ಅದಕ್ಕೆ ನಂಬರ್ ಕಡಿಮೆ ಅಂತ. ಇತ್ತು. ಅಂದ್ರೆ ಇನ್ಮೇಲೆ ಅವ್ರು ಬರಬೇಕು, ಜಾಸ್ತಿ ಜನ ಸಾಯ್ಬೇಕಾಗಿತ್ತು. ಅವಾಗಲೇ ಬರ್ತಾರೇನೋ ಸರ್, ಹಂಗೆ ಅನಿಸ್ತಾ ಇದೆ ಅವ್ರು ನೋಡ್ತಾ. ಸರಿ, ಆಲ್ ರೈಟ್.